ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 weeks ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಕಲಿ ದಾಖಲೆ ಸೃಷ್ಟಿಸಿ ಮೋಸದ ವ್ಯವಹಾರಗಳಿಗೆ ಕಡಿವಾಣ ಹಾಕಲು ರಾಜ್ಯದಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ಮಹತ್ವದ ಕಾರ್ಯ ನಡೆದದ್ದು. ಅದರಂತೆ ಜಿಲ್ಲೆಯಲ್ಲಿ ಇದುವರೆಗೂ 4.77 ಲಕ್ಷ ಪಹಣಿಗೆ ಆಧಾರ್ ಸೀಡಿಂಗ್ ಮಾಡಿದ್ದು ಶೇಕಡಾ 67ರಷ್ಟು ಪ್ರಗತಿ ಸಾಧಿಸಲಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಳೆದ 2.5 ತಿಂಗಳಿನಿಂದ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ 8,76,177 ಪಹಣಿ ಪೈಕಿ 4.77 ಲಕ್ಷ ಪಹಣಿ ಜೋಡಣೆ ಮಾಡಿದ್ದಾರೆ. ಗ್ರಾಮ ಭೇಟಿ ಸಂದರ್ಭದಲ್ಲಿ 41,489 ಭೂ ಪರಿವರ್ತನೆ ಆದ್ರೆ 67,375 ಪಹಣಿಗಳ ಮಾಲೀಕರು ನಿಧನರಾಗಿರುವುದು ಬೆಳಕಿಗೆ ಬಂದದ್ದು. ಉಳಿದ ಜೋಡಣೆ ಕಾರ್ಯ ಜುಲೈ ಅಂತ್ಯದೊಳಗೆ ಮುಗಿಸುವ ಗುರಿ ಹೊಂದಲಾಗಿದೆ ಎಂದರು. ಆಧಾರ್ ಜೋಡಣೆ ಕಡ್ಡಾಯವಲ್ಲವಾದರೂ ಜೋಡಣೆ ಮಾಡಿಸಿಕೊಳ್ಳುವುದರಿಂದ ಆಸ್ತಿಗಳ ಗ್ಯಾರಂಟಿ ಭೂಮಾಲೀಕರಿಗೆ ಸಿಗಲಿದೆ. ಇದರಿಂದ ಆಸ್ತಿಯನ್ನು ಮೋಸ, ವಂಚನೆ ಮೂಲಕ ಅವ್ಯವಹಾರ ತಡೆಗಟ್ಟುವುದಲ್ಲದೆ ಸರ್ಕಾರಿ ಸೌಲಭ್ಯ, ಬೆಳೆ ಪರಿಹಾರ ನೇರವಾಗಿ ರೈತರಿಗೆ ಸಿಗಲಿದೆ. ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ OTP, SMS ಮೂಲಕ ಮಾಲೀಕರನ್ನು ಖಾತ್ರಿಪಡಿಸಿಕೊಂಡು ಅವರ ಭಾವಚಿತ್ರ ಸೆರೆ ಹಿಡಿದು ಸ್ಥಳದಲ್ಲಿಯೇ ಆಧಾರ್ ಜೋಡಣೆ ಮಾಡಲಿದ್ದಾರೆ. ಕಂದಾಯ ಇಲಾಖೆಯ ಈ ಹೊಸ ಯೋಜನೆಗೆ ರೈತಾಪಿ ವರ್ಗ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಇದ್ದರು. ಪ್ರಯತ್ನ ಮಾಡ್ತೀವಿ. ಎಲ್ಲ ಕಡೆ ಹೋಗಿ ಅವರೇ ದಾಖಲಾತಿ ಕಲೆಕ್ಟ್ ಮಾಡಿ ಯಾರಿದ್ದಾರೆ, ಪಾವತಿದಾರ ಯಾರಿದ್ದಾರೆ, ಅವರು ಯಾರ ಹೆಸರಲ್ಲಿ ಇಡ್ತಾರೆ, ಜಾಯಿಂಟ್ ಖಾತೆ ಇಡ್ತಾರೆ, ಹೇಗೆ ಅಂತ ಒಂದು ಪಾವತಿ ಅಭಿಯಾನ ಸಹ ಮಾಡಬಹುದು. ಇದು ಬಹಳ ಒಂದು ಫ್ಯೂಚರಿಸ್ಟಿಕ್, ನಿಮಗೆ ಗೊತ್ತಿಲ್ಲ, ಅರ್ಥ ಆಗಿದೆ ಅಂದ್ರೆ ಇದು ಒಂದು ಗುಡ್ ಗವರ್ನೆನ್ಸ್ ಕಡೆ ನಾನು ಹೆಜ್ಜೆ ಮಾಡಿಸ್ತಾ ಇರೋದು. ನಾವೆಲ್ಲ ಜನರಿಗೆ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡಬೇಕಾಗಿರೋದು, ನಾವು ಅವ್ರಿಗೆ ಹೇಳ್ಕೊಡೋ ರೀತಿನೂ ಆಗುತ್ತೆ. ಸೊ ತಾಲೂಕು ವೈಸ್ ಫಿಗರ್ ಸಹ ನಾವು ನಿಮ್ಮೆಲ್ಲರಿಗೆ ಕೊಟ್ಟಿದ್ದೀವಿ. ಬಟ್ ನನ್ನ ಅಪೀಲ್ ನಿಮ್ಮೆಲ್ಲರ ಮುಖಾಂತರ ಏನದೆ, ಬಹಳಷ್ಟು ಮಂದಿಯಲ್ಲಿ ಏನ್ ಮಾಡ್ತಾ ಇರೋದು ಗೊತ್ತಿಲ್ಲ, ಪದೇ ಪದೇ ಆಧಾರ್ ನಂಬರ್ ಕೇಳ್ತಾರೆ, ಪದೇ ಪದೇ OTP ಕೇಳ್ತಾರೆ. ನಮ್ಮೆಲ್ಲರ ಮುಖಾಂತರ ಜನರಿಗೆ ನಾವು ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಿಕ್ಕಿದವರು ಯಾರ್ಯಾರಿದ್ದಾರೆ, ಒಂದು 30% ಇನ್ನೂ ಮಾಡೋದು ಬಾಕಿ ಇದೆ, ಅವ್ರನ್ನೂ ಸಹ ಮುಂದೆ ಬಂದು ನಮಗೆ ಆಗಸ್ಟ್ 15 ವರೆಗೆ ಈ ಮುಕ್ತಾಯ ಮಾಡೋದು ಪ್ರಯತ್ನದಲ್ಲಿ ಅವ್ರನ್ನೂ ಸಹಕರಿಸಬೇಕು. ಮತ್ತು ಈ ಒಂದು ಕಾರ್ಯ ಆದ ನಂತರ ನಾವು ಖಚಿತಪಡಿಸಬಹುದು ನಮ್ಮ ಕಡೆ ಇರೋದು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಅಪ್ಡೇಟೆಡ್ ಇದೆ, ಯಾರು ಓನರ್ಶಿಪ್ ಇದ್ದಾರೆ ಅವ್ರದ್ದು ಗ್ಯಾರಂಟಿ ಇದೆ, ಅವರೇ ಓನರ್ ಇದ್ದಾರೆ ಅಂತ ಈ ರೀತಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ತಡೆಯೋಕೆ ಪೊಲೀಸರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಕಲಬುರಗಿಯ PDA ಇಂಜಿನಿಯರಿಂಗ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸರಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ, ಗಡಿಯಲ್ಲಿ ಸೈನಿಕರು ಕಾಯುತ್ತಾರೆ, ಗಡಿ ಒಳಗಡೆ ಪೊಲೀಸರು ಕಾಯುತ್ತಾರೆ ಅಂತ. ನಾವು ಕಾಯೋದಿಲ್ಲ, ತಡಿತೀವಿ ಅಂತ ಇದ್ರೆ ನಾನು ಏನು ಮಾಡೋಕೆ ಆಗುವುದಿಲ್ಲ. ಎಲ್ಲರನ್ನು ತಡೆಯಬಹುದು, ಆದ್ರೆ ಸೂಲಿಬೆಲೆಗೆ ತಡೆಯೋಕೆ ಆಗುವುದಿಲ್ಲ. ನಾನು ನಾಡನ್ನ ಕಟ್ಟೋಕೆ ಬಂದಿದ್ದೇನೆ, ನಮ್ಮನ್ನು ಬಗ್ಗಿಸೋಕೆ ಆಗಲ್ಲ. ಪೊಲೀಸರು ನಮ್ಮ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ರೆ ನನಗೆ ನಷ್ಟ ಇಲ್ಲ, ಯಾಕಂದ್ರೆ ನಾನು ಮುಟ್ಟಬೇಕಾದ ಗುರಿ ಮುಟ್ಟಿದ್ದೇನೆ. ನಾವು ರಂಗೋಲಿ ಕೆಳಗೆ ನುಗ್ಗುವುದನ್ನ ಕಲ್ತಿದ್ದೇವೆ ಎಂದರು. ಇವತ್ತು ಕಾರ್ಗಿಲ್ ಕುರಿತಂತ ಕಾರ್ಯಕ್ರಮ, ಕಾರ್ಗಿಲ್ಗೆ 25ನೇ ವರ್ಷ. ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಹಾಗೂ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟು ತುಂಬ ಪ್ರೀತಿಯಿಂದ ಕೂತಿರುವ ಎಲ್ಲ ಪೊಲೀಸ್ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕೊನೆ ಸಾಲಿಗೆ ಜಾಸ್ತಿ ಚಪ್ಪಾಳೆ ಹೊಡೆದಿದ್ದೀರಾ ಅಂತ ಗೊತ್ತು ನನಗೆ. ಇರಲಿ, ಅವರು ನಮ್ಮ ಮಿತ್ರರೇ. ನಾನು ಭಾಳ ಬರೀ ಪೊಲೀಸರಿಗೆ ಹೇಳ್ತಿರ್ತೀನಿ, ಏನು ಹೇಳ್ತಿರ್ತೀನಿ ಅಂತಂದರೆ, ಗಡಿಯಲ್ಲಿ ಸೈನಿಕರು ಕಾಯ್ತಿರ್ತಾರೆ, ಒಳಗೆ ನೀವೇ ಸೈನಿಕರು, ನಮಗೆ ರಾಷ್ಟ್ರದ ಒಳಗೆ ಕಾಯಬೇಕಾದವರು ನೀವೇ ಅಂತ. ನಾವು ಕಾಯೋದಿಲ್ಲ, ಕಾಯೋದವ್ರನ್ನ ತಡಿತೀವಿ ಅಂತ ಕೂತ್ರೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಎಲ್ಲರನ್ನೂ ತಡಿಬೋದು, ನಾವೊಂಥರ ಡಿಫ್ರೆಂಟ್ ಮ್ಯಾಂಟಲ್ನವ್ರು, ಅಷ್ಟು ಸುಲಭಕ್ಕೆ ತಡಿಲಿಕ್ಕಾಗೋದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇವತ್ತು ಮತ್ತೊಮ್ಮೆ ಹೇಳಿದೆ ಅಷ್ಟೇ. ನಾವು ಆ ಥರ ಬಗ್ಗುವ ಜನಾಂಗಕ್ಕೆ ಸೇರಿದವರಲ್ಲ, ಕಟ್ಟುವ ನಾಡನ್ನು ಕಟ್ಟೋದಕ್ಕೋಸ್ಕರ ಬಂದಿರೋಂಥವ್ರು. ಹೀಗೆ ಬಗ್ಗಿಸೋದು ಸುಲಭ ಅಲ್ಲ ಅಂತ. ಏನೇ ಪೊಲಿಟಿಕಲ್ ಪ್ರೆಷರ್ ಅವರಿಗೂ ಇರುತ್ತೆ, ನಾಡಿನ ಜನರ ಪ್ರೆಷರ್ ನಮಗೂ ಇರುತ್ತೆ, ಪ್ರೀತಿಯ ಪ್ರೆಷರ್ ನಮಗೂ ಇರುತ್ತೆ. ನೀವು ಪೊಲಿಟಿಕಲ್ ಪ್ರೆಷರ್ಗೆ ಬಗ್ಗೆ, ನಾವು ಪ್ರೀತಿಯ ಪ್ರೆಷರ್ಗೆ ಸೆಟದು ನಿಲ್ತೀವಿ. ಇವೆರಡೂ ಹೋರಾಟ ಯಾವತ್ತೂ ನಿಲ್ಲುವಂಥದ್ದಲ್ಲ,
ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ವರ್ಷಗಳ ಹಿಂದಿನ ಆ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪುಟ್ಟ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನಾನಿವತ್ತು ಅಕಸ್ಮಾತ್ ಪೊಲೀಸರು ಕಾರ್ಯಕ್ರಮ ನಿಲ್ಲಿಸಿದ್ರು ನಂಗೆ ನಷ್ಟ ಏನೂ ಇರಲಿಲ್ಲ. ಯಾಕೆ ಅಂತ ಭಾಳ ಜನರಿಗೆ ಗೊತ್ತಿಲ್ಲ. ನಾನು ಅದಾಗಲೇ ಇವತ್ತು 2 ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡಿ ನನ್ನ ಉದ್ದೇಶ ಇದ್ದಿದ್ದು ಒಂದು 500 ತರುಣರನ್ನು ಮುಟ್ಟಬೇಕು ಅಂತ. ಬೆಳಗ್ಗೆ 2 ಗಂಟೆಯಲ್ಲಿ ಮುಟ್ಟಾಗೋಗಿದೆ, ಇನ್ನೇನು ಅಗತ್ಯ ಇಲ್ಲ, ನಾನು ಹೇಳಿ ಆಗೋಗಿದೆ. ಅವ್ರಿಗೆ ಗೊತ್ತಿಲ್ಲ ನಾವು ಹೇಗೆ ರಂಗೋಲಿ ಕೆಳಗೆ ನುಸುಳೋದನ್ನು ಕಲ್ತಿದ್ದೀವಿ ಅಂತ. ಕಾಲೇಜ್ ವಿದ್ಯಾರ್ಥಿಗಳಿಗೆ ಮುಟ್ಟಿಸಿ ಆಗಿರೋದ್ರಿಂದ ನನ್ನ ದೊಡ್ಡ ಟಾರ್ಗೆಟ್ ಮುಗ್ದಿದೆ. ಆದರೆ ರೈತರ ನಡೆ ಸಾವಯವ ಕೃಷಿ ಕಡೆ ಎನ್ನುವ ಘೋಷವಾಕ್ಯದಡಿ 3 ದಿನಗಳ ಕಾಲ ಕೃಷಿ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶಶಿಕಾಂತ್ ಬಿ ಪಾಟೀಲ್ ತಿಳಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 27, 28 ಮತ್ತು 29ರಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿ ಆವರಣದಲ್ಲಿ ರೈತರ ನಡೆ ಸಾವಯವ ಕೃಷಿ ಕಡೆ ಎನ್ನುವ ಘೋಷವಾಕ್ಯದಡಿ 3 ದಿನಗಳ ಕಾಲ ಕೃಷಿ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಆಹಾರ ಧಾನ್ಯ ಮತ್ತು ಬೀಜ ವರ್ತಕರ ಸಂಘ, ದಾಲ್ ಮಿಲ್ ಅಸೋಸಿಯೇಷನ್, ಅಕ್ಕಿ ವ್ಯಾಪಾರಸ್ಥರ ಸಂಘ, ಕೃಷಿ ಪರಿಕರ ಮಾರಾಟಗಾರರ ಸಂಘ, ವಿಕಾಸ್ ಅಕಾಡೆಮಿ ಕಲಬುರಗಿ ಇವರ ಸಹಯೋಗದಲ್ಲಿ ಈ ಒಂದು ಕೃಷಿ ಜಾತ್ರೆ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಕೃಷಿ ಸಚಿವರಾದ ಚಲುವನಾರಾಯಣ ಸ್ವಾಮಿ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಚಿವರಾದ ಶರಣಬಸಪ್ಪ ದರ್ಶನಪುರ್, ಅರಣ್ಯ ಪರಿಸರ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಶನಿವಾರ 27ರಂದು ಸಾವಯವ ಕೃಷಿ ಬಗ್ಗೆ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದು 3 ದಿನದ ಒಂದು ಕೃಷಿ ಮೇಳ. 27, 28, 29, 27ನೇ ತಾರೀಕು ಅದರ ಉದ್ಘಾಟನೆ ಇರುತ್ತೆ. ಆ ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂಥ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟನೆಗೆ ಬರಲಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಸಾಬ್ ಅವರು, ಖರ್ಗೆ ಅವರು, ಹಾಗೆಯೇ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಶರಣಬಸಪ್ಪ ದರ್ಶನಪುರ್ ಅವರು, APMC ಮಿನಿಸ್ಟರ್ ಆದಂಥ ಶಿವಾನಂದ ಪಾಟೀಲ್ ಅವರು, ಹಾಗೆಯೇ ಕೃಷಿ ಮಂತ್ರಿಗಳಾದಂಥ ಚಲುವರಾಯ ಸ್ವಾಮಿಗಳು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ MLAಗಳು, MLCಗಳು ಕೂಡ ಈ ಒಂದು ಮೊದಲನೇ ದಿನ 27ನೇ ತಾರೀಕಂದು ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸು ಇದು ಮೊದಲನೇ ಬಾರಿ ಆಯೋಜನೆ ಮಾಡ್ತಾ ಇದೆ. ಇದು ನಮ್ಮ ಚೇಂಬರ್ ಕಡೆಯಿಂದ ರೈತರಿಗೆ ಆದಂಥ ಒಂದು ಸಾವಯವ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಒಂದು ತಮ್ಮದೊಂದು ದೃಷ್ಟಿಯನ್ನು ಹಾಕಲಿ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಮುಂದಿನ ಬರ್ತಕ್ಕಂಥ ದಿನಗಳಿಗೆ ತಾವೆಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ಅಡ್ಡ ಪರಿಣಾಮಗಳನ್ನು ನಮ್ಮ ದೇಹದ ಮೇಲೆ ಆಗ್ತಾಯಿದೆ, ನಮ್ಮ ಹೆಲ್ತ್ ಮೇಲೆ. ಕ್ಯಾನ್ಸರ್ ಆಗಿರಲಿ, ನರ ದೌರ್ಬಲ್ಯಗಳಾಗಿರಲಿ, ಕೀಲು ನೋವು, ಏನು ಜಾಯಿಂಟ್ ಪೇನ್ ಅಂತೀವಿ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ಈ ರೀತಿ ಒಂದು ಕೃಷಿಕರು ಸಾವಯವ ಕಡೆ ಬಂದರೆ ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯಕ್ಕಾಗಿರಲಿ, ಮಣ್ಣಿನ ಗುಣಧರ್ಮಕ್ಕಾಗಿರಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು 175 ಮಳಿಗೆಗಳು ಈಗಾಗಲೇ ನಿರ್ಮಾಣ ಆಗ್ತಾಯಿದೆ. ಹಾಗೆಯೇ ಎಲ್ಲ ಸಾವಯವ ಪ್ರದರ್ಶನ, ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಏನು ಪ್ರಾಡಕ್ಟ್ಸ್ ಮಾಡಿರ್ತಾರೆ ರೈತರು, ಅದರದ್ದಾಗಿರಲಿ, ಬೀಜ ಉಪಚಾರಗಳಾಗಿರಲಿ, ಹಾಗೆಯೇ ಆಯುರ್ವೇದಿಕ್ ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರಲಿ, ಆಮೇಲೆ ಅರೋಮೆಟಿಕ್ ಪ್ಲ್ಯಾಂಟ್ಸ್, ಏನು ಸುಗಂಧ ದ್ರವ್ಯ ಪ್ಲ್ಯಾಂಟ್ಸ್ ಆಗಿರ್ತಾವಲ್ಲ ಅದು ಆಗಿರಲಿ, ಈ ರೀತಿ ನಾವು ಮಳಿಗೆಗಳಲ್ಲಿ ಪ್ರದರ್ಶನಕ್ಕೆ ಮಾಡ್ತಾಯಿದ್ದೀವಿ, ಅವಕಾಶ ಮಾಡ್ತಾಯಿದ್ದೀವಿ. ಅದಲ್ಲದೆ ಅಗ್ರಿಕಲ್ಚರಲ್ ಮೆಷಿನರಿ ಮೆಷಿನರಿ ಇವುಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇರುತ್ತೆ. ಹಾಗೆಯೇ 8 ಜನ ಸ್ಪೀಕರ್ಸು ಕೂಡ ಬರ್ತಾ
ಡಾಕ್ಟರ್ SM ಪಂಡಿತ್ ರಂಗಮಂದಿರ ನಿರ್ವಹಣೆ ಮಾಡುವಲ್ಲಿ ವಿಫಲರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗ್ನೂರ್ ಅವರಿಗೆ ತಕ್ಷಣವೇ ವರ್ಗಾವಣೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾವಲು ಪಡೆಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಆಗ್ರಹ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಸನಗಳು, ಧ್ವನಿವರ್ಧಕ, ಹವಾನಿಯಂತ್ರಣ, ಶೌಚಾಲಯ ದುರಸ್ತಿ ಮಟ್ಟದಲ್ಲಿ ಇದ್ದು, ಅಲ್ಲದೆ ಕಟ್ಟಡದಲ್ಲಿಯೂ ಕೂಡ ಬಿರುಕು ಬಿಟ್ಟಿದೆ. ಇದೆಲ್ಲದಕ್ಕೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ದತ್ತಪ್ಪ ಸಾಗ್ನೂರ್ ಇವರ ನಿರ್ಲಕ್ಷ್ಯವೇ ಕಾರಣ. ಹೀಗಾಗಿ ಇವರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿ ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸುವ ಅಧಿಕಾರಿಗಳನ್ನ ನೇಮಿಸಿ ಡಾಕ್ಟರ್ SM ಪಂಡಿತ್ ರಂಗಮಂದಿರಕ್ಕೆ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅನುದಾನವನ್ನು ನೀಡುವುದರ ಮೂಲಕ ರಂಗಮಂದಿರದ ಸುಣ್ಣ ಬಣ್ಣ ಮತ್ತು ದುರಸ್ತಿ ಕಾಮಗಾರಿಗೆ ಆಸನ, ಧ್ವನಿವರ್ಧಕ, ಹವಾನಿಯಂತ್ರಣ ಮತ್ತು ಗೋಡೆ ಬಿರುಕು ದುರಸ್ತಿ ಅಲ್ಲದೆ ಡಾಕ್ಟರ್ SM ಪಂಡಿತ್ ರಂಗಮಂದಿರಕ್ಕೆ ವಿಶೇಷ ಅಧಿಕಾರಿಯನ್ನ ನೇಮಿಸಬೇಕು ಎಂದು ಒತ್ತಾಯಿಸಿದರು. ನಗರದಲ್ಲಿರುವಂಥ ಡಾಕ್ಟರ್ SM ಪಂಡಿತ್ ರಂಗಮಂದಿರದ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ದತ್ತಪ್ಪ ಸಾಗ್ನೂರ್ ಅವರನ್ನು ಇಲ್ಲಿಂದ ವರ್ಗಾವಣೆಗೊಳಿಸಿ ರಂಗಮಂದಿರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇಂದು ಎಲ್ಲ ಮಾಧ್ಯಮ ಮಿತ್ರರ ಮೂಲಕವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ದಿನಾಂಕ 4/1/2009 ಡಾಕ್ಟರ್ SM ಪಂಡಿತ್ ರಂಗಮಂದಿರ ಸೇರಿದಂತೆ ಕಲಬುರಗಿಯಲ್ಲಿ ಬುದ್ಧವಿಹಾರವನ್ನು ಒಟ್ಟಿಗೆ 4/1/2009 ಅಂದಿನ ರಾಷ್ಟ್ರಪತಿಗಳಾಗಿರುವಂಥ ಶ್ರೀಮತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು ಹಾಗೂ ಅಂದಿನ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರು, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಅವರು ಎಲ್ಲರೂ ಬಂದು ಈ ಒಂದು ರಂಗಮಂದಿರ ಜೊತೆಯಲ್ಲಿ ಇವತ್ತು ಬುಧವಾರ ಕೂಡ ಅಂದಿನ ದಿನನೇ ಉದ್ಘಾಟನೆಯನ್ನುಗೊಳಿಸಿದ್ದಾರೆ. ಈ ಭಾಗದಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶವಿದೆ. ಈ ಭಾಗದಲ್ಲಿ ಕಲೆ, ಸಾಹಿತ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿಟ್ಟಿನಲ್ಲಿ ಇವತ್ತು ಒಂದು ರಂಗಮಂದಿರವನ್ನು ಕಲಬುರಗಿಯಲ್ಲಿ ಬಹುದೊಡ್ಡದಂಥ ರಂಗಮಂದಿರನ ಲೋಕಾರ್ಪಣೆಗೊಂಡಿದೆ. ಆ ನಂತರವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದನ್ನು ರಂಗಮಂದಿರ ಕೆಪಾಸಿಟಿ ಆಸನಗಳ ವ್ಯವಸ್ಥೆ 850 ಆಸನಗಳನ್ನು ಅಲ್ಲಿ ಆ ರಂಗಮಂದಿರಕ್ಕೆ ಒಳಪಡ್ತದೆ. ಆದರೆ ಕಲಬುರಗಿ ರಂಗಮಂದಿರದ ಸುಮಾರು 1000 ಆಸನಗಳ ಉಳ್ಳಂಥ ಒಂದು ಬಹುದೊಡ್ಡ ರಂಗಮಂದಿರ ಕಲಬುರಗಿ ನಗರದಲ್ಲಿದೆ. ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಒಕ್ಕೂಟ ಸರ್ಕಾರ ಮಂಡಿಸಿದ ಬಜೆಟ್ ಲೂಟಿಕೋರ ಕಾರ್ಪೊರೇಟರ್ ಸಂಸ್ಥೆಗಳ ಪರವಾಗಿದೆ ಹೊರತು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಇಲ್ಲ ಎಂದು ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಜಿಲ್ಲಾ ಸಮಿತಿಯ ಬಿ ಮಾಳಮ್ಮ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ದೌರ್ಜನ್ಯದ ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಬಿಟ್ಟು ಹೋದ ದೇವದಾಸಿ ಮಹಿಳೆಯರು ಮತ್ತು ಅವರ ಮಕ್ಕಳ ಗಣತಿಯನ್ನು ಮಾಡುವಂತೆ ಹಾಗೂ ಮಾಸಿಕ ಸಹಾಯಧನವನ್ನು 6,000 ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಮತ್ತು ಈ ಎಲ್ಲರಿಗೂ ತಲಾ 5 ಎಕರೆ ನೀರಾವರಿ ಜಮೀನು ನೀಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲು ಎಲ್ಲಾ ಘಟಕಕ್ಕೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನೆ ಸಂಘ ನಿರ್ಧರಿಸಿದೆ ಎಂದರು. ಅದು ಜನ ವಿರೋಧಿ ಆಗಿರ್ತಕ್ಕಂಥ ಬಜೆಟ್ ಇದೆ ಸರ್. ಈ ಬಜೆಟನ್ನು ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಖಂಡನೆ ಮಾಡ್ತಾ ಇದೆ. ಮೊದಲನೇದಾಗಿ ಯಾಕಂತ ಹೇಳಿದ್ರೆ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಮಂಡಿಸಿರುವಂಥ 48,21,000 ಕೋಟಿ ರೂಪಾಯಿ ಬಜೆಟ್ ಇದಾಗಿದೆ. ಇಂಥ ದೊಡ್ಡ ಮೊತ್ತದ ಬಜೆಟ್ ಏನಿದೆ, ಇದು ಎಲ್ಲದೂ ಕೂಡ ಶ್ರೀಮಂತರ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇರ್ತಕ್ಕಂಥ ಬಜೆಟ್ ಅನ್ನೋದನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ವಿಶ್ಲೇಷಣೆ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದವು. ಆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂಗೆ ಒಂದು ವಿಷಯ ಕೂಡ ಮಾತಾಡಿಲ್ಲ. ಒಂದನೇದು. ಎರಡನೇದು, ಈ ದೇಶದಲ್ಲಿ ಕೂಲಿಕಾರರು ದುಡಿಯುವಂಥ ಜನ ತುಂಬಾ ಇದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಒಳಗಡೆ ನಾವು ಕೇಳ್ತಕ್ಕಂಥ ಏನು 600 ದಿನಗಳ ಕಾಲ 200 ದಿನಗಳ ಕಾಲ ಉದ್ಯೋಗ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಅದಕ್ಕೆ ಅಮೌಂಟನ್ನು ಅವರು ಕಟ್ ಮಾಡಿದ್ದಾರೆ.
ಇದಲ್ಲದೆ ಬೀಜ ಗೊಬ್ಬರ ರಸಗೊಬ್ಬರ ಏನು ರಾಸಾಯನಿಕ ವಸ್ತುಗಳೇನದವು ಇವು ಎಲ್ಲವೂ ಕೂಡ ಇದ್ರ ಮೇಲಿನ ಸಬ್ಸಿಡಿಯನ್ನು ಅವರು ಕಟ್ ಮಾಡಿದ್ದಾರೆ ಮತ್ತು ಇದು ಬೆಲೆಯನ್ನು ಅವರು ಈಗಲೂ ಕೂಡ ಅದ್ರ ಮೇಲೆ ಅದ್ರ ಸಂಬಂಧಪಟ್ಟಂಗೆ ಏನು ಕೂಡ ಮಾತಾಡಿಲ್ಲ ಅನ್ನೋಂಥದ್ದು. ಹಾಗಾಗಿ ಇವತ್ತು ದಲಿತರು ಮತ್ತು ಮಹಿಳೆಯರು ಇವ್ರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ, ರೈತರ ಪರವಾಗಿ ಬಜೆಟ್ ಇಲ್ಲ, ದಲಿತರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ ಅನ್ನೋಂಥದ್ದನ್ನು ನಾವು ಇದನ್ನು ವಿಶ್ಲೇಷಣೆ ಮಾಡಿ ಇದನ್ನು ವಾಪಸ್ ತಗೋಬೇಕು. ಈ ಬಜೆಟನ್ನು ವಾಪಸ್ ತಗೋಬೇಕು ಮತ್ತು ಇದು ಯಾವುದೇ ಕಾರಣಕ್ಕೂ ಜನಪರವಾಗಿ ಇರಲಾರ್ದಂಥ ಒಂದು ಬಜೆಟ್ ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಈಗ ಇದ್ರ ಜೊತೆಗೆ ಇವತ್ತು ನಾವು ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಇವತ್ತು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ಹೋರಾಟಕ್ಕೆ ಹೋಗಿದ್ದೀವಿ. ಜಿಲ್ಲಾ ಆಫೀಸಿನ ಮುಂದೆ ಹೋರಾಟ ಮಾಡಿದ್ದೀವಿ, ಸಾಕಷ್ಟು ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದರೂ ಕೂಡ ಸರ್ಕಾರಗಳು ಕಣ್ಣು ತೆರೆದು ನೋಡ್ತಾ ಇಲ್ಲ. ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಅನುಚಿತ ಜನಾಂಗದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳದೆ ಸರ್ಕಾರ ಅನ್ಯ ಕಾರ್ಯಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಖಂಡನೀಯವಾಗಿದೆ ಎಂದು ಕರ್ನಾಟಕ ಸರ್ಕಾರದ ನಡೆ ಇದು ಖಂಡನೀಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಅನಿಲ್ ವಳಕೇರಿ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷವು ಚುನಾವಣೆ ಪೂರ್ವದಲ್ಲಿ ಅನುಸೂಚಿತ ಜಾತಿ ಜನಾಂಗಕ್ಕೆ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿರುವುದಾಗಿ ಅಪರಿಮಿತ ಭರವಸೆಗಳನ್ನು ನೀಡಿ ಇಂದು ಅದೇ ಜನಾಂಗದ ಬದುಕಿನ ಭದ್ರ ಬುನಾದಿಗೆ ಆಸರೆಯಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನಕ್ಕೆ ಕೊಳ್ಳಿ ಇಟ್ಟು ತನ್ನ 5 ಗ್ಯಾರಂಟಿ ಎಂಬ ಪೊಳ್ಳು ಭರವಸೆಗಳ ಅನುಷ್ಠಾನಕ್ಕಾಗಿ ಹವಣಿಸುತ್ತಿವೆ. ಆದರೆ ಅನುಸೂಚಿತ ಜಾತಿ ಮತ್ತು ಜನಾಂಗದ ಆರ್ಥಿಕ ಅಭಿವೃದ್ಧಿಗಾಗಿ ಮೀಸಲಿಡಬೇಕಾಗಿದ್ದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಈ ಕೃತ್ಯವನ್ನ ಸರಿಪಡಿಸಿಕೊಳ್ಳದೆ ಅದನ್ನೇ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಖೇದಕರ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಅನುಚಿತ ಜನಾಂಗ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳದೆ ಅನ್ಯ ಕಾರ್ಯಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕರ್ನಾಟಕದ ಸರ್ಕಾರ ದುರ್ನಡತೆಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ಖಂಡನೆ. ಇಂದು ದಿನಾಂಕ 24/7/2024ರಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಬೆಂಗಳೂರು ಜಿಲ್ಲಾ ಶಾಖೆ ಹಾಗೂ ಕಲಬುರಗಿ ಜಿಲ್ಲೆಯ ವತಿಯಿಂದ ಮಾಧ್ಯಮ ಪತ್ರಿಕೆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇನೆ. ಅನುಸೂಚಿತ ಜಾತಿ ಮತ್ತು ಜನಾಂಗದ ಆರ್ಥಿಕ ಸಬಲೀಕರಣಕ್ಕೆ ಬಳಕೆ ಮಾಡಬೇಕಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ತಮ್ಮ ಸರ್ಕಾರದ ಘೋಷಣೆ 5 ಗ್ಯಾರಂಟಿಯ ಕಾರ್ಯಕ್ರಮಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವ ಕರ್ನಾಟಕ ಸರ್ಕಾರದ ನಡೆಯು ನಮ್ಮ ಸಂಘಟನೆ ಬಲವಾಗಿ ಖಂಡಿಸುತ್ತದೆ. ರಾಜ್ಯದ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷವು ಚುನಾವಣೆಯ ಪೂರ್ವದಲ್ಲಿ ಅನುಸೂಚಿತ ಜಾತಿ ಜನಾಂಗಕ್ಕೆ ಅಭಿವೃದ್ಧಿಗಾಗಿ ಕಂಕಣಬದ್ಧವಾಗಿರುವುದಾಗಿ ಅಪರಿಮಿತ ಭರವಸೆಗಳನ್ನು ನೀಡಿ ಇಂದು ಅದೇ ಜನಾಂಗದ ಬದುಕಿನ ಭದ್ರ ಬುನಾದಿಗೆ ಆಶ್ರಯವಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನಕ್ಕೆ ಕೊಳ್ಳಿಯಿಟ್ಟು ತನ್ನ 5 ಗ್ಯಾರಂಟಿ ಎಂಬ ಪೋಳು ಭರವಸೆಗಳನ್ನು ಅನುಷ್ಠಾನಕ್ಕೆ ಹವಣಿಸುತ್ತಿದೆ. ತಮ್ಮ ಈ ಹವಣಿಕೆಗೆ ವಿಶೇಷ ಅನುದಾನ ಅಥವಾ ಸಾಮಾನ್ಯ ಅನುದಾನ ಬಳಕೆ ಮಾಡಿಕೊಂಡರೆ ನಮ್ಮದೇನು ತಕರಾರು ಇರ್ತಿರಲಿಲ್ಲ. ಆದರೆ ಅನುಸೂಚಿತ ಜಾತಿ ಮತ್ತು ಜನಾಂಗದ ಆರ್ಥಿಕ ಅಭಿವೃದ್ಧಿಗೆ ಮೀಸಲಾಗಿಡಬೇಕಾಗಿದ್ದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಈ ಕೃತ್ಯವು ಸರಿಪಡಿಸಿಕೊಳ್ಳದೆ ತನ್ನದೇ ಸಮರ್ಥನೆ ಮಾಡಿಕೊಳ್ಳುವುದು ಖೇದದ ಸಂಗತಿಯಾಗಿದೆ. ಈ ಸಂಬಂಧಕ್ಕೆ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರು, ಸಚಿವರು ಕರ್ನಾಟಕ ಸರ್ಕಾರದ ಈ ನಡೆ ಬಲವಾಗಿ ಖಂಡಿಸದೆ ಕೆಲವರು ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು, ಇನ್ನೂ ಕೆಲವರು ಪಾಲಿಶತನದ ಹೇಳಿಕೆ ನೀಡುತ್ತಿರುವುದನ್ನು ನಾಚಿಕೆಗೇಡಿನ ಸಂಗತಿಯಾಗಿದೆ. ಪರಿಶಿಷ್ಟ ಕಲ್ಯಾಣ ನಿಧಿಯನ್ನು ಬಳಕೆ ಮಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರ ನಡೆಗೆ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಕಾಂಗ್ರೆಸ್ ಸರ್ಕಾರ ಪಕ್ಷವು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳ ಲಾಭವನ್ನು ಕೇವಲ ದಲಿತರು ಪಡೆದುಕೊಳ್ಳುತ್ತಿಲ್ಲ, ಬದಲಾಗಿ ಎಲ್ಲ ವರ್ಗದ ಜನರು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಸರ್ಕಾರ ಪರಿಶಿಷ್ಟರ ಕಲ್ಯಾಣ ನಿಧಿ ಅನುದಾನ ರೂಪಾಯಿ 25.396 ಕೋಟಿ ರೂಪಾಯಿ 5 ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವುದು ಸಾಮಾನ್ಯ ವಿವೇಚನೆ ಇರುವ ಯಾರೊಬ್ಬರೂ ಒಪ್ಪುವಂಥದ್ದಲ್ಲ.
ಅಷ್ಟೇ ಅಲ್ಲದೆ 2000 ಕಾಳಗಿ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ಎಸ್ಪಿ ಅಡೂರು ಶ್ರೀನಿವಾಸಲು ಹಾಗೂ ಕಾಳಗಿ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಹಿಂದೂ ಜಾಗೃತಿ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಹಲವರು ಸರತಿ ಸಾಲಿನಲ್ಲಿ ನಿಂತು ಜಿಲ್ಲಾಧಿಕಾರಿ ಅವರಿಗೆ ತಮ್ಮ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಮಾತನಾಡಿದರು. ತಲುಪಿಸೋದು ಕಷ್ಟ ಆಗಬಹುದು ಅಂತ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಸಹ ನಮಗೆ ಗೊತ್ತಿದೆ, ಹಿಂದಿನ ವರ್ಷ ಸಹ ಸಾಕಷ್ಟು ಸತಿ ನಾವು ಕಾಳಗಿ ಮಾತ್ರ ಪ್ರತಿ ತಾಲೂಕು ಭೇಟಿ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ ಇಲೆಕ್ಷನ್ ಆದ ನಂತರ ಪ್ರತ್ಯೇಕವಾಗಿ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಮಾಡ್ತಾನೆ ಬರ್ತಾ ಇದೆ. ಅಲ್ಲಿ ಇರೋದು ನಾನಾಗಲಿ, ಸಿಒ ಆಗಲಿ, SPO ಆಗಲಿ ಒಟ್ಟಿಗೆ ಹೋಗ್ತೀವಿ. ಜನರ ಜೊತೆ ಒಂದು ಸಂವಾದ, ಒಂದು ಅವಾರ್ಡು ಸ್ವೀಕೃತಿ ಮಾಡೋ ರೀತಿ ನಾವು ಕಾರ್ಯಕ್ರಮ ಮಾಡಿ, ಅದಲ್ಲದೆ ಈ ರೀತಿ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಸ್ಟಾಲ್ಗಳು, ಕಾರ್ಯಕ್ರಮಗಳ ಬಗ್ಗೆ, ಸರ್ಕಾರಿ ಕಾರ್ಯಕ್ರಮಗಳು ಏನಿದೆ, ಇಲಾಖಾವಾರು ಏನೇನು ಮಾಡಬಹುದು, ಸಾರ್ವಜನಿಕರಿಗೆ ತಲುಪೋ ರೀತಿ ಏನೇನು ಕಾರ್ಯಕ್ರಮ ಇವೆ ಅದ್ರ ಬಗ್ಗೆ ಹೇಳೋ ರೀತಿ ಮಾದರಿಯಲ್ಲಿ ಸ್ಟಾಲ್ಗಳು ಸಹ ಅವರು ಎಲ್ಲ ಕಡೆ ಮಾಡಿದ್ದಾರೆ. ಹೆಲ್ತ್ ಚೆಕಪ್ ಸಹ ಸಾಕಷ್ಟು ಮಂದಿ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಜನರಿಗೆ ಗೊತ್ತಾಗಲಿ ಅಂತ ಗವರ್ಮೆಂಟ್ ಇನ್ ಆಕ್ಷನ್ ಅಂತ ಹೇಳ್ತೀವಿ ನಾವು, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಇದು. ನಾವು ಇದೆಲ್ಲ ಜನರಿಗೆ ತಲುಪಿ ಏನೇನು ಸವಲತ್ತುಗಳು ಇದೆ ಜನರಿಗೆ ಗೊತ್ತಾಗಲಿ ಅಂತ ಸಾಕಷ್ಟು ಮಂದಿ ಈ ರೀತಿ ಕಾರ್ಯಕ್ರಮ ಹತ್ತಿರ ಇರೋದು ಪ್ರಯುಕ್ತ ಅವರು ಬರ್ತಾರೆ, ನೋಡ್ತಾರೆ, ಅರ್ಥ ಮಾಡ್ಕೊತಾರೆ ಮತ್ತು ಅಷ್ಟು ದೂರ ಹೋಗೋದನ್ನು ಅವಶ್ಯಕತೆ ಇರೋದಿಲ್ಲ. ಇಲ್ಲಿನೂ ಸ್ವಲ್ಪ ಜನರಿಗೆ ಅಧಿಕಾರಿ ವರ್ಗವನ್ನು ಸ್ಪಂದನೆ ಸಿಕ್ಕದೇ ಇರೋ ರೀತಿ ಇರಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಈ ರೀತಿ ಬಂದಿರೋದು. ಇಲ್ಲಿ ಬಂದು ಬರೀ ನಾವು ಸ್ವೀಕೃತಿ ಮಾಡಿ ಹೋಗೋದು ಮಾತ್ರ ಅಲ್ಲ, ಒಂದು ತಿಂಗಳು ಆದ ನಂತರ ಪ್ರತಿಯೊಂದನ್ನು ನಂಬರಿಂಗ್ ಮಾಡಿ ಅವ್ರು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಒಂದು ತಿಂಗಳು ಆದ ನಂತರ ಈ ಸಂದರ್ಭದಲ್ಲಿ ಶಹಬಾದ್ ಡಿವೈಎಸ್ಪಿ ಪಿ ಶಂಕರಗೌಡ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಂಕಜ, ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಅಂಬರೀಶ್, ಕಾಳಗಿ ಸಿಪಿಐ ಜಗದೇವಪ್ಪ ಪಾಳ ಸೇರಿದಂತೆ ತಾಲೂಕಿನ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್. ನಾನು ಈಗಲೂ ಸಿದ್ದರಾಮಯ್ಯ ಅವರನ್ನು ಭ್ರಷ್ಟ ಅನ್ನೋದಿಲ್ಲ. ರಾಜ್ಯದಲ್ಲಿ ಸಿಎಂ ಆದವರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯ ಅಷ್ಟೇನು ಆಸ್ತಿವಂತರು ಅಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಕಶ್ಚಿತ್ 14 ಸೈಟುಗಳಿಗೆ ನಿಮ್ಮ ವರ್ಚಸ್ಸು ಕುಗ್ಗುವಂತೆ ಮಾಡಿಕೊಳ್ಳಬೇಡಿ. ಕೂಡಲೇ ಮುಡ್ಡಾಗೆ ಸೈಟ್ ಸರೆಂಡರ್ ಮಾಡಿ ಘನತೆ ಉಳಿಸಿಕೊಳ್ಳಿ. ಸಂತೋಷ್ ಹೆಗಡೆ, ಎನ್ ರವಿಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ಮುಡಾ ಹಗರಣ ತನಿಖೆ ಮಾಡಿಸಿ. ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಭಾಮೈದ ತಪ್ಪು ಮಾಡಿರಬಹುದು. ನೀವು ಸೈಟ್ ಹಿಂತಿರುಗಿಸಿ. ನಿಮ್ಮ ತೀರ್ಮಾನದಿಂದ 4,000 ಕೋಟಿ ರೂಪಾಯಿ ಮುಡಾ ಲಾಭ ಬರುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿದರು. ಪ್ರಕರಣ ಆಗಲಿ, ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್, ಎಲ್ಲಿವರೆಗೂ ನೀವು 16 ಸೈಟನ್ನು ಸರೆಂಡರ್ ಮಾಡಲ್ವೋ, ಎಲ್ಲಿವರೆಗೂ ನೀವು ಸಂತೋಷ್ ಹೆಗಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ, ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ. ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ, ಅದೇ ಇಷ್ಟು ಜನ ಮೂಡಾದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ನಡೆ ಆಗಿದೆ. ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್. ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದನು ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ. ಹಾಗೆ ಈ ಮರಿಗೌಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳೋಂಥದ್ದು ಇಷ್ಟೇ, 10 ವರ್ಷ ನಾನು ಈ ಮೈಸೂರು ಕ್ಷೇತ್ರದ MP ಆಗಿದ್ದೀನಿ. ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದ್ರು ಸೈಟ್ ತೊಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದರೆ ಮರಿಗೌಡ ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತೊಗೊಂಬನ್ನಿ. ಅಂಥದ್ದು ಯಾವ್ದಾರು ಪ್ರಕರಣ ಇತ್ತು ಅಂತ ಹೇಳಿದರೆ ಗಮನಕ್ಕೆ ತೊಗೊಂಬನ್ನಿ. ಅವತ್ತು ನಾನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ. ನಾನು 10 ವರ್ಷದಲ್ಲಿ ನಾನು ಯಾವತ್ತೂ ಮೂಡಕ್ಕೆ ಹೋಗಿ ನನಗೆ ಯಾವ್ದಾದ್ರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ 50-50 ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ. ಮೂಡಕ್ಕೆ ಇವತ್ತು ನಾನೇನಾದರೂ ಹೋಗಿದ್ದರೆ ಮೂಡಾದಿಂದ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋದಕ್ಕೆ 12 ಕೋಟಿ ರೂಪಾಯಿ ಕೊಡಬೇಕು ಅಂತ ಮೂಡಕ್ಕೆ ಕಲ್ತಿದ್ದೀನಿ. ಆ ಬಿಲ್ಲನ್ನು ರಿಲೀಸ್ ಮಾಡಿಕೊಡೋದು ಕಾಂಟ್ರಾಕ್ಟರಿಗೆ ರಿಲೀಸ್ ಮಾಡಿಕೊಡೋದಕ್ಕೋಸ್ಕರ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋ ಉದ್ದೇಶದಿಂದಾಗಿ ಅಲ್ದಿದ್ದೀನಿ. ಅದೇ ರೀತಿ ಬಿದರಗೂಡಿಂದ ಮತ್ತೊಂದು ಹಂತದ ನೀರು ತರಬೇಕು ಮೈಸೂರಿಗೆ.
ಅದಕ್ಕೆ 156 ಕೋಟಿ ರೂಪಾಯಿನ ಕೊಡಿಸೋದಕ್ಕೆ ಮೂಡಾದ ಆಗಿನ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಅವರು ಇರ್ಬೋದು, ಇಲ್ಲೇ ನಾಗೇಂದ್ರಣ್ಣನು ಕೂಡ ಆಗ MLA ಅವರಾಗಿದ್ದರು. ನೀರು ಕೊಡಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅಲ್ಲಿಗೆ ನೀರು ಕೊಡಿಸೋದಕ್ಕೋಸ್ಕರ ಮೂಡಾದಲ್ಲಿ ನಾವು ಹೋಗಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದೀವಿ ಹೊರತು ಮೈಸೂರಿನ ಜನಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ಹೊರತು ವೈಯಕ್ತಿಕ ಲಾಭಕ್ಕೆ ಹೋಗಿ ಯಾವತ್ತೂ ಕೂಡ ಮೂಡಾದಲ್ಲಿ ನಾವು ಕೂತ್ಕೊಂಡಿಲ್ಲ. ಇದನ್ನು ಬಿಟ್ಟು ಕ್ಷುಲ್ಲಕವಾಗಿರೋದು ಯಾವುದೋ 25% ಸಿಗಾರಿ ಅದ್ರದ್ದು ದಂಡ ಉಳ್ಸೋಕೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕ್ಷುಲ್ಲಕ ಮಾತಾಡೋದನ್ನು ಬಿಟ್ಟುಬಿಟ್ಟು ಇವತ್ತೇನು ಈ ಪ್ರಕರಣ ಏನು ಈ ಸೈಟ್ ಏನೋ ಅಕ್ರಮವಾಗಿ ಕೊಟ್ಟಿರುವಂಥದ್ದು ಯಾವುದು ಕೋರ್ಟ್ ಮುಂದೆ ಇಲ್ಲ, ಯಾವುದು ಸಬ್ಜುಡೈಸ್ ಆಗಿಲ್ಲ. ಮೂಡಾದ ಅಧ್ಯಕ್ಷರಾಗಿದ್ದೀರಿ ನೀವು. ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು 16 ಸೈಟದು ಅದು ಹೇಳಿ. ಅದನ್ನು ಜವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ, ಜವರಪ್ಪನಿಂದ ಜವರಯ್ಯ, ಜವರಪ್ಪನಿಂದ ದೇವರಾಜು ಅವರವರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದವರು. ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ಏನು ಸಂಬಂಧ, ಯಾವ ರೀತಿ ಬರುತ್ತೆ? ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ? ಗಿಫ್ಟ್ ಡೀಡ್ ಮಾಡೋಕ್ಕೆ ರೂಲ್ಸ್ ಏನಿದೆ? ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿಯಂದ್ರಿಗೆ ಹುಟ್ಟಿರೋವಂಥವ್ರ ಇವ್ರಿಗೆ ಮಾತ್ರ ಗಿಫ್ಟ್ ಡೀಡ್ ಮಾಡಲಿಕ್ಕಾಗುತ್ತೆ? ಇಂತಹ ಒಂದು ಅಕ್ರಮ ಕಣ್ಣೆದುರುಗಡೆ ನಡೆದಿದೆ. ಹಾಗಂತ ನಾನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ, ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ. ಆದರೆ ಸಿದ್ದರಾಮಯ್ಯ ಸಾಹೇಬರು ಈ 16 ಸೈಟ್ಗಳ ವಿಚಾರದಲ್ಲಿ ಅವ್ರದನ್ನು ಸರೆಂಡರ್ ಮಾಡೋದಕ್ಕೆ ಅವರು ಒಪ್ಪದಲ್ಲೇ ಇರುವಂಥದ್ದು. ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು 16 ಸೈಟನ್ನ ಸರೆಂಡರ್ ಮಾಡಿ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟನ್ನ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಅದಕ್ಕೆ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ, ಸಾರಿ ಕಳಂಕವನ್ನು ಕಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ಆ 16 ಸೈಟನ್ನು ಸರೆಂಡರ್ ಮಾಡಿ ಸರ್. ಮೂಡ ಮೆಂಬರ್ ಆಗಿಲ್ಲ, ನಾನು MP ಆಗಿ ನಾನು ಮೂಡಕ್ಕೆ ಮೆಂಬರ್ ಆಗಿರಲ್ಲ. ಓನ್ಲಿ MLA MLCಗಳು ಮಾತ್ರ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಉರ್ಚನಕಟ್ಟಿ ಗ್ರಾಮದ ಜಮೀನಿನ ಕೃಷಿ ಹೊಂಡದಲ್ಲಿ ದನ ಕರುಗಳಿಗೆ ನೀರು ಕುಡಿಸಲು ಹೋಗಿದ್ದ ವ್ಯಕ್ತಿ ಮೃತಪಟ್ಟ ದಾರುಣ ಘಟನೆ ಜರುಗಿದೆ. ಮೃತ ವ್ಯಕ್ತಿ ಅಂಬಾದಾಸ ಮಚೇಂದ್ರ ಸಂಜೆವಾಡಿ, ವಯಸ್ಸು 37 ಎಂದು ಗುರುತಿಸಲಾಗಿದೆ. ಗ್ರಾಮದ ಜನರು ಮೃತದೇಹ ಮೇಲೆ ತೆಗೆಯುತ್ತಿರುವ ದೃಶ್ಯ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಗ್ರಾಮದ ಜನರು ಕೃಷಿ ಹೊಂಡವನ್ನ ಒಡೆದು ಮೃತದೇಹ ಹೊರಗಡೆ ತೆಗೆದಿದ್ದಾರೆ. ಕುಟುಂಬಕ್ಕೆ ಈ ವಿಷಯವನ್ನ ತಿಳಿಸಿದ್ರ ನಂತರ ಕುಟುಂಬಸ್ಥರು ಸ್ಥಳಕ್ಕೆ ದೌಡಾಯಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಘಟನೆಗೆ ಸಂಬಂಧಿಸಿ ದಿನ ಕಳೆದ್ರೂ ಕೂಡ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ. ಕೂಡಲೇ ಈ ಘಟನೆ ಬಗ್ಗೆ ನಿಗಾ ವಹಿಸಬೇಕು, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆ ಕಡೆ ಎಲ್ಲರೂ ಇದು ಮಾಡಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಬಳಿ ಇರೋ ಶ್ರೀ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾತನರು ಸ್ಪಷ್ಟನೆ ನೀಡಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಖಾನೆಯಲ್ಲಿ ಕಾರ್ಮಿಕರ ರಕ್ಷಣೆಗೆ ಸಂಬಂಧಿಸಿದಂತೆ ಸುರಕ್ಷಿತ ಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿಲ್ಲವೆಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾತನರು ತಿಳಿಸಿದರು. ನಾನು ಒಂದು ವಾರ ಒಳಗಡೆ ಅವ್ರು ವಿಸಿಟ್ ಮಾಡಬೇಕು ಅಂತ ಅದು ನಾನು ಜವಾಬ್ದಾರಿ ತೊಗೊಳ್ತೀನಿ. ಅವರಿಬ್ಬರು ಹೋಗಿ ವಿಸಿಟ್ ಮಾಡ್ತಾರೆ. ನಾನು ಅವ್ರ ಗಮನಕ್ಕೆ ತಂದು ಐ ವಿಲ್ ಎನ್ಶೋರ್ ದಟ್ ದೇ ವಿಲ್ ವಿಸಿಟ್. ಅದು ಬೇರೆ, ಅದು ಸಿಮೆಂಟ್ದು ಇಟ್ ಈಸ್ ಅ ಕಾಂಪ್ಲಿಕೇಟೆಡ್ ಇಶ್ಯೂ. ಸಾರಿ, ಶುಗರ್ ಫ್ಯಾಕ್ಟ್ರಿದು ಅದು ಆಫ್ ರೆಕಾರ್ಡ್ ಹೇಳ್ತೀನಿ ಬಿಡಿ. ಸಿಮೆಂಟ್ ಫ್ಯಾಕ್ಟ್ರೀಸ್ದು ಈಗಾಗಲೇ CEO ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್, ಬಿಕಾಸ್ ಇದೆಲ್ಲ ಮೋಸ್ಟ್ ಆಫ್ ಇಟ್ ಇಸ್ ಇನ್ ರೂರಲ್ ಕ್ಷೇತ್ರದಲ್ಲಿ ಇದೆ. ಆಲ್ರೆಡಿ CEO ಗಮನಕ್ಕೆ ತಂದಿದ್ದೀವಿ. ಅವ್ರಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರ ಜೊತೆ ಎಷ್ಟಿದೆ, ಹೇಗಾಗಿದೆ, ಎಷ್ಟು ವರ್ಷದ್ದು
ಬ್ಯಾಲೆನ್ಸಸ್ ಇದೆ, ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡೋಣ ಅಂತ ಈಗಾಗಲೇ ಹೇಳಿದ್ದೀನಿ. ಬಿಕಾಸ್ ಗ್ರಾಮ ಪಂಚಾಯತಿದು ಪವರ್ ಇರೋದು ಟ್ಯಾಕ್ಸ್ ಕಲೆಕ್ಷನ್, ಕರೆಕ್ಟ್. ಸೊ ಅವರು ಫಸ್ಟ್ ಅವ್ರ ಹಂತದಲ್ಲಿ ಪ್ರಯತ್ನ ಮಾಡಲಿ, ಅದಾದ ನಂತರ ಆಗಿರಲಿಲ್ಲ ಅಂದರೆ ಕೋಆರ್ಡಿನೇಷನ್ ಮೀಟಿಂಗ್ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಅದಲ್ಲ, ಆಯಿತು, ನಾನು ಸಿ ಒ ಜೊತೆ ಮಾತಾಡಿದ್ದೀನಿ ಇದ್ರ ಬಗ್ಗೆ ಆಲ್ರೆಡಿ. ಬಿಕಾಸ್ 1-2 ಫ್ಯಾಕ್ಟ್ರಿ ಮೇಲೆ ಅಲ್ಲ, ಎಲ್ಲ ಫ್ಯಾಕ್ಟ್ರೀಸ್ ಮೇಲೆ ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಹೌದು ಇಲ್ಲ, ನೀವು ಒಂದು ಬಗ್ಗೆ ಹೇಳ್ತಾ ಇರೋದು, ನಾನು ಎಲ್ಲರೂ ಸೇರಿ ಹೇಳ್ತಾ ಇದ್ದೀನಿ, ಒಂದು ಸಿಸ್ಟಮಿಕ್ ಸೊಲ್ಯೂಷನ್ ಹುಡುಕಬೇಕು. ಅದು ಡೇಟಾ ನನ್ನ ಕಡೆ ರೆಡಿಯಾಗಿ ಅವೈಲೇಬಲ್ ಇಲ್ಲ. ಅದು ಗ್ರಾಮ ಪಂಚಾಯತಿ ವೈಸು ಡಿಮಾಂಡ್ ನೋಟಿಸಸ್ ಇರುತ್ತೆ. ನಾನು ಖಚಿತಪಡಿಸಿ ಸಿ ಒ ಕಡೆಯಿಂದ ನಿಮ್ಮೆಲ್ಲರಿಗೆ ಮಾಹಿತಿ ಸಿಗೋ ರೀತಿ ಮಾಡಿಸ್ತೀನಿ. ಯಾರು ಈಗ ಸಿ ಆಫ್ಟರ್ ದಿಸ್ 73rd and 74th ಅಮೆಂಡ್ಮೆಂಟ್, ಇದು ಅವ್ರದ್ದು ಸ್ಟ್ಯಾಚ್ಯುಟರಿ ರೈಟ್ ಗ್ರಾಮ ಪಂಚಾಯತ್. ಇದು ಜನರಲಿ ನಾವು ಇಂಟರ್ಫಿಯರ್ ಮಾಡೋದಿಲ್ಲ. ಆದರೂ ನೀವು ಲಾರ್ಜರ್ ಇಶ್ಯೂ ರೇಸ್ ಮಾಡಿದ್ದೀರಿ. ಸ್ಪೆಸಿಫಿಕ್ ಒನ್ ಕೇಸ್ ನಾನು ಈಗ ಈ ಒಂದು ಸಂದರ್ಭದಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇದು ಸಿಸ್ಟಮಿಕ್ ಆಗಿ ನಾವು ಸೊಲ್ಯೂಷನ್ ಮಾಡಬೇಕು. ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ಆದಾಯದಿಂದ ವಂಚಿತ ಆಗಬಾರ್ದು ನಿಟ್ಟಿನಲ್ಲಿ ಇದು ಒಂದು ಇಶ್ಯೂ ನಾವು ಅಕ್ನಾಲೇಜ್ ಮಾಡ್ತಾಯಿದ್ವಿ. ಅರ್ಥ ಮಾಡ್ಕೊಳ್ಳಿ. ಈಗ ಇಫ್ ಯು ವಾಂಟ್ ಮೀ ಟು ಕಮೆಂಟ್, ಐ ಡು ನಾಟ್ ಹ್ಯಾವ್ ದ ಡೇಟಾ ರೈಟ್ ನಾವು. ನಾನು ಇದು ಸಿ ಒ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ. 73rd 74th ಅಮೆಂಡ್ಮೆಂಟ್ ಆದ ನಂತರ ಇದು ಆ ಗ್ರಾಮ ಪಂಚಾಯತಿದು ಹಕ್ಕದು, ಹೌದು ಇಲ್ರಿ. ಹಾಗಾಗಿ ನಾವು ಅವ್ರ ಗಮನಕ್ಕೆ ತಂದು ಸಿಸ್ಟಮಕ್ ಆಗಿ ಹೇಗೆ ಅವ್ರು ಮಾಡ್ಬೋದು, ಫಿಕ್ಸೇಷನ್ ಟ್ಯಾಕ್ಸ್ ಸೈಂಟಿಫಿಕ್ ಫಿಕ್ಸೇಷನ್ ಆಗಲಿ, ರಿಕವರಿ ಆಗಲಿ, ಸಿ ಒ ಅವ್ರ ಜೊತೆ ನಾವು ಸಂವಾದ ಮಾಡಿಸಿ ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಅವ್ರಿಗೆ ರಿಪೋರ್ಟ್ ಮಾಡೋದು. ಸೊ ಐ ವಿಲ್ ಹ್ಯಾವ್ ಅ ಡಿಸ್ಕಷನ್ ವಿತ್ ಹಿಮ್. ಈಗಲೇ ಉತ್ತರ ಬೇಕು ಅಂದರೆ ಐ ಡು ನಾಟ್ ಹ್ಯಾವ್ ದ ಸ್ಟ್ಯಾಟಿಸ್ಟಿಕ್ಸ್. ನಾನು ಕಂದಾಯ ಇಲಾಖೆದು ಪ್ರೆಸ್ ಮೀಟ್ಗೆ ಕರೆದಿರೋದು ಭಾಳ ಖುಷಿಯಿಂದ ಎಲ್ಲರಿಗೆ. ಆ ಸ್ಟ್ಯಾಟಿಸ್ಟಿಕ್ಸ್ ಕೇಳಿ ನಾನು ಹೇಳೋಕ್ಕೆ ತಯಾರಿದ್ದೆ. ಓಕೆ, ಈಗ ಜಸ್ಟ್ ಒಂದೇ ನಿಮಿಷ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ SP ಜಾನ್ ಆಂಟನಿ ಅವರು ಭೇಟಿ ನೀಡಿ 3-4 ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ವಿರುದ್ಧ ಹರಿಹಾಯ್ದರು. ಪ್ರಮಾಣ ಪತ್ರ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಎಂದು ಅವರನ್ನ ತರಾಟೆಗೆ ತೆಗೆದುಕೊಂಡರು. ಬೀದರ್ನಿಂದ ಬಂದಿದ್ದ ಪದವೀಧರೆ ಕಣ್ಣೀರು ಸುರಿಸುತ್ತಾ ಸಾವಿರಾರು ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡಿದ್ರು ಕೂಡ ಇದುವರೆಗೂ ಅಂಕಪಟ್ಟಿ ಕೊಟ್ಟಿಲ್ಲ. ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸುತ್ತಾರೆ. ಬೀದರ್ನಿಂದ 3 ಗಂಟೆಗಳ ಕಾಲ ಪ್ರಯಾಣಿಸಿ ಬರುವ ವೇಳೆಯಲ್ಲಿ ಊಟದ ಟೈಮ್ ಆಗಿದೆ ಎಂದು ಎದ್ದು ಹೋಗುತ್ತಾರೆ. 10 ಬಾರಿ ಮಕ್ಕಳನ್ನ ಕಟ್ಟಿಕೊಂಡು ಬರುತ್ತಿದ್ರೂ ಕೂಡ ನಮ್ಮ ಗೋಳು ಯಾರು ಕೇಳುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಇದ್ರಾಗ ರಿಸಲ್ಟ್ ಫೇಲ್ ಪ್ರಮೋಟೆಡ್ ಅಂತ ಬಂದ್ರಿ. ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರಿ. ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರು ಇಂಟರ್ನಲ್ ಲಿಸ್ಟ್ ತಂದಿದ್ದೀರಿ ಸರ್. ಇದು 2 ವರ್ಷ ಆಯ್ತು ಪೆಂಡಿಂಗ್ ಇದ್ರು ಬಿ ನಾವು ಕಪ್ ಕೊಡ್ತಿದ್ರಿ. ಈ ದಿನ ಕೇರ್ ಮಾಡಿದ್ರಿ ಸರ್. ಎಷ್ಟಾದ್ರು ಬಿ ಅವ್ರು ಮಾಡ್ರಂದ್ರು ಬಿ ಸರ್ ಇದು ಬಂದಾಗ ಪೆಂಡಿಂಗ್ ಅದ ಅಂತ ಹೇಳ್ಯಾರಿ. ಆಮೇಲಿಂದ್ರಿ ಇಂಟರ್ನಲ್ ಫೀಸ್ ಬಿ ಕಟ್ಟಿದ್ದೀರಿ ಸರ್ 500 ರೀ. ಆಮೇಲೆ ಇಂಟರ್ನಲ್ ಫೀಸ್ ಕಟ್ಟಿದ್ರಿ, ಇದು ಆಗಲ್ಲ ಅಂದ್ರಿ. ಮತ್ತೆ ರೀ 2349 ಮತ್ತೆ ರೀ ಎಕ್ಸಾಮ್ ಬರ್ತಿದ್ರಿ ಸರ್. ನಾನು ರೀ ಎಕ್ಸಾಮ್ ಮಾಡಿದ್ರು ಒಂದು ಸಬ್ಜೆಕ್ಟು ರಿಸಲ್ಟ್ ಪ್ರಾಕ್ಟಿಕಲ್ ಪೆಂಡಿಂಗ್ ಇತ್ತು. ಒಂದು ಸಬ್ಜೆಕ್ಟು 14 ಅವಮ್ಮ, ಇದು ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಲ್ಲ ಹೊಂಟಿಲ್ಲ ಅಂದ್ರಿ. ಒಂದು ಸಬ್ಜೆಕ್ಟ್ ಇಲ್ಲಿ ರಿಸಲ್ಟ್ ಪೆಂಡಿಂಗ್ ಅದ ಟೋಟಲ್ ರೀ. ಥಿಯರಿ ವಸ್ತು ಕ್ಲಿಯರ್ ಅವರಿ, ಪ್ರಾಕ್ಟಿಕಲ್ 2 ಸಬ್ಜೆಕ್ಟ್ ಕ್ಲಿಯರ್. ಒಂದು ಸಬ್ಜೆಕ್ಟು 14 ಅವರಿ. 14 ಅದಂದ್ರೆ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗ್ಲತ್ತಿರ. 1 ಮಾರ್ಕ್ಸ್ ಕಮ್ಮವ, 2 ಮಾರ್ಕ್ಸ್ ಕಮ್ಮವ, 16 ಮಾರ್ಕ್ಸಿಗೆ ಅಂದ್ರಿ. ಮತ್ತೆ ಇದ್ರ ಫೀಸ್ ಕಟ್ಟಿದ್ದೀರಿ ಸರ್. ಮತ್ತೆ 520 ರೀ. ನೀವು ಎಷ್ಟು ಸಲ ಫೀಸ್ ಕಟ್ಟಬೇಕು. ಮತ್ತೆ ಅವ್ರಿಗೆ ನಾನು ಇಲ್ಲಿ ಇದ್ದರಿ ಫೀಸ್ ಹಾಕೋ ಕೊಡ್ಬೇಕು. ಮತ್ತೆ ಕೆಲಸ ಆಗಲ್ರಿ. ನೀವು ಆಡ್ಬೇಕಂತ ಹತ್ತಬೇಕು ಇರ್ಬೇಕು. ಕರಪ್ಷನ್ ನಡೆದಿದೆ ನಿಮ್ಮಲ್ಲಿ. ಇದು ಇಂಟರ್ನಲ್ ಫೀಸ್ ಅಂದ್ರೆ ಇದು ಪ್ರಮೋಟ್ ಫೀಸ್ ಅಲ್ಲ. ಲಾಸ್ಟ್ ಟೈಮ್ ಹೇಳಿದ್ದೀನಿ
ಮತ್ತೆ ಇವೆಲ್ಲ ಔಟ್ಸೋರ್ಸ್ ಇಡಬಾರ್ದ್ರಿ ನೀವು. ನಾನು ಹೇಳ್ತೀನಿ, ಇವ್ರು ಔಟ್ಸೋರ್ಸ್ ಇದ್ದವ್ರನ್ನ ನೀವು ಜಾಸ್ತಿ ಹಬ್ಬ ಬಂದ್ರೆ 6 months ಅಷ್ಟೇ. ಮಾಡೋ ಕೆಲಸ ಹಂಗೈತೆ ನಾವು ಮಾತಾಡಿದ್ರೆ ಕಾನೂನು ಬಗ್ಗೆ ಮಾತಾಡಿದ್ರೆ ಎಲ್ಲಿದೆಯಪ್ಪ ಇವ್ರ ತೋರ್ಸ್ ಅಂತ ಹೇಳ್ರಿ. ನಮಗೂ ಭಾಳ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಐಡೆಂಟಿಟಿ ಬೇಕಾಗುತ್ತೆ. ಬರ್ತೆ ಎಲ್ಲ ಕಡೆ ಹೋಗುತ್ತೆ ನಮ್ಮ ಒಂದ್ 2 ಮೀಡಿಯಾ ಬರುತ್ತೆ ಸರ್. ಆಕ್ಷನ್ ಎಲ್ಲ ಮಾಡಿಸ್ತೀವಿ ತಡ್ರಿ. ಯಾರ್ಯಾರು ಏನೋ ಮಾಡ್ತಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.